ನಮಸ್ಕಾರ. ಎತ್ತಲಾಗಿದೆ ಜ್ಞಾನ ಹೀಗಂತ ಮೇಷ್ಟ್ರು ವಿದ್ಯಾರ್ಥಿಗಳಿಗೆ ಆವಾಗವಾಗ ಬೈತಾ ಇರ್ತಾರೆ. ಅಂದರೆ ಮನಸ್ಸು ಎಲ್ಲಿದೆಯೋ, ಗಮನ ಎಲ್ಲಿದೆಯೋ, ಶ್ರದ್ಧೆ ಎಲ್ಲಿದೆಯೋ ಅಲ್ಲಿದೆ ಜ್ಞಾನ. ಪಾಠಗಳ ಕಡೆ ಇದ್ದರೆ ಅದು ಲೌಕಿಕ ಜ್ಞಾನ, ಭಗವಂತನ ಕಡೆ ಇದ್ದರೆ ಅದು ಪಾರಮಾರ್ಥಿಕ ಆಧ್ಯಾತ್ಮಿಕ ಜ್ಞಾನ. ಅದರಿಂದ ಹೇಳ್ತಾರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಒಟ್ಟಿನಲ್ಲಿ ಶ್ರದ್ಧೆ ಇರಬೇಕು, ಶ್ರದ್ಧೆಯಿಂದಲೇ ಜ್ಞಾನ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸರಿಸಮಾನವಾದಂಥದ್ದು ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ಇದೇ ಶ್ರದ್ಧೆ, ಇದೇ ಜ್ಞಾನ 108 ಕಡೆ ಇದ್ದು ಯಾವುದರಲ್ಲೂ ಎಕ್ಸ್ಪರ್ಟೆನ್ಸಿ ಇಲ್ಲ. ಒಂದು ಕಡೆ ಗಮನವಿಲ್ಲ, 108 ಕಡೆ ಗಮನ, 108 ಪ್ರಯತ್ನಗಳನ್ನ ಮಾಡೋದು, ಯಾವುದನ್ನು ಸರಿಯಾಗಿ ಕಲಿಯೋದಿಲ್ಲ. ಹೀಗಾದಾಗ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರೆ. ಅದು ವೆಸ್ಟರ್ನ್ ಕಾನ್ಸೆಪ್ಟ್. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಹೇಳ್ತೀವಿ 64 ವಿದ್ಯೆಗಳಿದ್ದರೆ 64 ವಿದ್ಯೆಗಳಲ್ಲೂ ನಾವು ಪಾರಂಗತರಾಗಬೇಕು ಅಂತ ಹೇಳ್ತೀವಿ. ಅದರಿಂದ ಮಾಸ್ಟರ್ ಆಫ್ ಎನಿಥಿಂಗ್ ಆ್ಯಂಡ್ ಮಾಸ್ಟರ್ ಆಫ್ ಎವ್ರಿಥಿಂಗ್ ಆಗೋಣ. ನಮಸ್ಕಾರ.